जंतर मंतर में जो पुलिस जो भी ऐसे जब रेप होता है तो जब पुलिस उड़ती नहीं है। अब ऐसी जगह जगह छीन रही है, लेडीज को छीन रही है। जब रेप होता है लड़कियों के साथ, जब कहाँ जाती है पुलिस। लाठियां उठाई है लेडीज के ऊपर। हमें इंसाफ चाहिए, हमें अपना हक चाहिए। हम अपना हक मांगने के लिए आए। हमारे पूरे जितने भी स्टूडेंट दिख रहे हैं, हम अपना हक मांगने के लिए आए। हमें अब इंसाफ चाहिए बस। मुस्कान पटेल। अस्सलाम वालेकुम, मेरा नाम मुस्कान है और मैं गुलबर्गा से हूँ। यहाँ पे जितने भी स्टूडेंट आए, हम सिर्फ अपना हक मांगने के लिए, हम शांति से अपना हक मांगने के लिए आए। हमने लड़ने के लिए, तमाशा करने के लिए नहीं आए। मोदी जी से हमारी बस इतनी सी रिक्वेस्ट है कि हमें अपना हक दीजिए, क्योंकि हम अपने हक के लिए लड़ रहे हैं। हमें हमारे अपना फ्यूचर के लिए लड़ रहे हैं। अभी जो चल रहा है, क्राउड इतने स्टूडेंट हम लोग सब मिलकर लड़ रहे हैं यहाँ पे, किसी के लिए, किसी दूसरे के लिए नहीं लड़ रहे। हमारा फ्यूचर, हमारा स्टूडेंट, हमारा फ्यूचर के लिए लड़ रहे हैं। अभी इतना जो मोदी जी को इतना मतलब हमारे साथ ऐसा वैसा कर रहे हैं, पुलिस हमारे साथ भी ऐसे दिल्ली में जो पुलिस हमारे साथ किए हैं, मतलब स्टूडेंट के साथ। जंतर मंतर में जो पुलिस जो भी लाठियां उठाई है लेडीज के ऊपर, ऐसे ही जब रेप होता है तो जब पुलिस उड़ती नहीं है। अब ऐसी जगह जगह छीन रही है, लेडीज को छीन रही है। जब रेप होता है लड़कियों के साथ, जब कहाँ जाती है पुलिस। हमें इंसाफ चाहिए, हमें अपना हक चाहिए। हम अपना हक मांगने के लिए आए। हमारे पूरे जितने भी स्टूडेंट दिख रहे हैं, हम अपना हक मांगने के लिए आए। हमें अब इंसाफ चाहिए बस। मुस्कान पटेल। ಇವತ್ತು ಇಡೀ ಭಾರತ ದೇಶ ಧರಣಿ ಮೇಲಿದೆ. ಬಹುತೇಕ ರಾಷ್ಟ್ರದ ತುಂಬ ಅಲ್ಲಲ್ಲಿ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನ ಕೇಂದ್ರದಲ್ಲಿ ಇಟ್ಕೊಂಡು ಇಡೀ ಕೇಂದ್ರ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ, ಶಿಕ್ಷಣ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಗ, ಪ್ರಜಾಪ್ರಭುತ್ವ ದೇಶದ ಬಹಳ ದೊಡ್ಡ ಅಸ್ತ್ರ ಅಂತ ಕೇಳಿದ್ರೆ, ಅಭಿವೃದ್ಧಿಯ ಮಂತ್ರ ಅಂತ ಕೇಳಿದ್ರೆ ಶಿಕ್ಷಣ. ಅಂತ ಶಿಕ್ಷಣ ವ್ಯವಸ್ಥೆಯನ್ನ ಕೇಂದ್ರದ ಬಿಜೆಪಿ ಸರ್ಕಾರ ಸಂಪೂರ್ಣ ನಿರ್ನಾಮ ಮಾಡಿದೆ. 2014ರಿಂದ ಇಲ್ಲಿವರೆಗೆ ಕನಿಷ್ಠ 100 ಸಲ ಬೇರೆ ಬೇರೆ ಭಾಗಗಳಲ್ಲಿ, ಬೇರೆ ಬೇರೆ ವಿಭಾಗಗಳ ಪ್ರಶ್ನೆ ಪತ್ರಿಕೆಗಳ ಸೋರಿಕೆಯಾಗಿವೆ. ನಮ್ಗೆ ಗೊತ್ತಿರುವ ಹಾಗೆ ಅನೇಕ ಜನರಿಗೆ ತಮ್ಮ ಹೆಸರು ಬರ್ಲಿಕ್ಕೆ ಬರೋದಿಲ್ಲ, IAS ಪಾಸ್ ಆಗಿದ್ದಾರೆ, ದೊಡ್ಡ ದೊಡ್ಡ ನೌಕರಿಯನ್ನು ಗಿಟ್ಟಿಸಿಕೊಂಡಿದ್ದಾರೆ. ದೊಡ್ಡವರ ಮಕ್ಕಳಿಗಾಗಿ ಈ ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆ ಮಾಡಿದ್ದಾರೆ. ಸೋರಿಕೆಯನ್ನು ಖಂಡಿಸಿ ಜಂತರ್ ಮಂತರ್ನಲ್ಲಿ ಕಳೆದ 1 ತಿಂಗಳಿಂದ ವಿದ್ಯಾರ್ಥಿಗಳ, ಯುವಕರು, ಯಾವ ರಾಜಕೀಯ ಪಕ್ಷಗಳು ಇರಲಿಲ್ಲ ಅಲ್ಲಿ, ಯಾವ ರಾಜಕೀಯ ಬಣ್ಣ ಇರಲಿಲ್ಲ ಅಲ್ಲಿ, ಈ ದೇಶದ ಯುವಕರು, ವಿದ್ಯಾರ್ಥಿಗಳು, ಕಷ್ಟಪಟ್ಟು ಓದಿರ್ತಕ್ಕಂಥ ಬಡವರ ಮಕ್ಕಳು, ಮಧ್ಯಮ ವರ್ಗದ ಮಕ್ಕಳು, ಸಾಮಾನ್ಯ ವರ್ಗದ ಮಕ್ಕಳು ತಮಗೆ ನ್ಯಾಯ ಬೇಕು ಅಂತ ಕೇಳಿ ಧರ್ಮೇಂದ್ರ ಪ್ರಧಾನ್, ಕೇಂದ್ರದ ಶಿಕ್ಷಣ ಮಂತ್ರಿ, ನಾಲಾಯಕ್ ಶಿಕ್ಷಣ ಮಂತ್ರಿ, ಆ ಪದವಿಗೆ, ಆ ಪೋಸ್ಟಿಗೆ ಲಾಯಕ್ಕಿಲ್ಲದೆ ಇರ್ತಕ್ಕಂಥ ಒಬ್ಬ ನಾಲಾಯಕ್ ಶಿಕ್ಷಣ ಮಂತ್ರಿ ಕಾರಣಕ್ಕಾಗಿ ಇವತ್ತು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ಸೋರಿಕೆ ಆದ ಕಾರಣಕ್ಕಾಗಿ 21 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇದು ಆತ್ಮಹತ್ಯೆ ಅಲ್ಲ, ಸರ್ಕಾರ ನಿಂತು ಮಾಡಿರ್ತಕ್ಕಂಥ ಕೊಲೆ ಇದು. ಇದನ್ನ ನಿಲ್ಲಿಸಬೇಕು, ಆ ಕುಟುಂಬಗಳಿಗೆ ಪರಿಹಾರ ಕೊಡಬೇಕು, ಕೇಂದ್ರದ ಶಿಕ್ಷಣ ಮಂತ್ರಿ ರಾಜೀನಾಮೆ ಕೊಡಬೇಕು, ಶಿಕ್ಷಣ ವ್ಯವಸ್ಥೆಯನ್ನು ಪುನರ್ ಕಟ್ಟಬೇಕನ್ನುವಂತ ವಿಷಯಗಳನ್ನ ಇಟ್ಕೊಂಡು ಹೋರಾಟ ಮಾಡಿದ್ರೆ ವಿದ್ಯಾರ್ಥಿಗಳ ಮೇಲೆ ಬರ್ಬರಿಕವಾದ ಹಲ್ಲೆ ಮಾಡ್ತಾರೆ. ವಿದ್ಯಾರ್ಥಿನಿಯರ ಮುಟ್ಟಬಾರದ ಜಗದಲ್ಲಿ ಮುಟ್ಟಿ ಪೊಲೀಸರ ವೇಷದಲ್ಲಿ RSSನ ಗುಂಡಾಗಳು, ಡ್ರೆಸ್ ಹಾಕದೇ ಇರುವ ಗುಂಡಾಗಳು, ಡ್ರೆಸ್ ಹಾಕಿ ನೇಮ್ ಪ್ಲೇಟ್ ಇಲ್ಲದೆ ಇರ್ತಕ್ಕಂಥ ಗುಂಡಾಗಳು ಅಲ್ಲಿ ವಿದ್ಯಾರ್ಥಿಗಳು ತಮ್ಮ ಸಾಮಾಜಿಕ ಜಾಲತಾಣದ ಮುಖಾಂತರ ಅದೆಲ್ಲವನ್ನು ಕೂಡ ಬಯಲು ಮಾಡಿದ್ದಾರೆ. ಮೇನ್ ಸ್ಟ್ರೀಮ್ ಮೀಡಿಯಾ, ಗೋಧಿ ಮೀಡಿಯಾನ್ನ ನೆಚ್ಚಿ ಈ ಹೋರಾಟ ನಡೆದಿಲ್ಲ. ಗೋಧಿ ಮೀಡಿಯಾವನ್ನ ಹೊರತುಪಡಿಸಿಯೇ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಅವರು ಮಾಡ್ತಿರ್ತಕ್ಕಂಥ ಅನ್ಯಾಯ, ಮೋಸಗಳನ್ನು ಖಂಡಿಸಿ ಈ ಹೋರಾಟ ಭ್ರಷ್ಟ ಬಿಜೆಪಿ ಸರ್ಕಾರವನ್ನ ಇಳಿಸುವವರೆಗೆ ಮುಂದುವರಿತದೆ. ಈಗ ಶಿಕ್ಷಣ ಕೇಂದ್ರ, ಶಿಕ್ಷಣದ ಆಚೆ ಇಡೀ ಸರ್ಕಾರದ ವ್ಯವಸ್ಥೆಯನ್ನ ಖಂಡಿಸಿ ಅದನ್ನು ಇಳಿಸುವವರೆಗೆ ಈ ದೇಶದ ಯುವಕರು ಸುಮ್ಮನೆ ಕೊಡೋದಿಲ್ಲ, ವಿದ್ಯಾರ್ಥಿಗಳು ಬಿಡೋದಿಲ್ಲ. ಇದು ವಿದ್ಯಾರ್ಥಿಗಳ ಹೋರಾಟ, ವಿದ್ಯಾರ್ಥಿಗಳೇ ನಡೆಸುತ್ತಿರುವಂತಹ ಹೋರಾಟ. ವಿದ್ಯಾರ್ಥಿ ಯೋಜನೆ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ ಕೇಂದ್ರದ
ವಿದ್ಯಾರ್ಥಿಗಳ ಲಾಠಿ ಚಾರ್ಜ್ ಮಾಡೋದನ್ನು ಒಪ್ಪೋದಿಲ್ಲ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಲೇಬೇಕು. ಪ್ರೈವೇಟ್ ಏಜೆನ್ಸಿ NTA ರದ್ದಾಗಲಿ.